ಈಗ ಅಶೋಕ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ, ನೀವು ಹೋಮ್ ಮಿನಿಸ್ಟ್ರು ಹೆಡ್ಲೈನ್ ಮಿನಿಸ್ಟ್ರು ಅಂತ ಕ್ವಶನ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಅವ್ರು ನೋಡ್ಕೊಳಕ್ ಹೇಳಿ ಅಪ್ಪ. ನಿನ್ನೆ ತಾನೇ ಡೆಲ್ಲಿಯಿಂದ ಊಟ ಕಳಿಸಿದ್ದಾರೆ, ಅದಕ್ಕೆ ಬಂದು ಇದು ಹೇಳ್ತಾ ಇದ್ದಾರೆ. ಎಲ್ಲ ನೋಡಿ ಇವ್ರೆ, ನಾನು ನಿನ್ನೆನೆ ಹೇಳಿದ್ದೀನಲ್ಲ, ನನ್ನ ಹೆಸರು ಅವರಿಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಮಾಡಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಪ್ರಮೋಷನ್ನೇ ಇಲ್ಲ. ಅಶೋಕ್ ಅವ್ರು ಇರ್ಬೋದು, ಸೂರ್ಯ ಅವ್ರು ಇರ್ಬೋದು. ಇಷ್ಟು ದಿನ ಅಶೋಕ್ ಅವರು ಪಿಡಿಒಗಳಿಗೆ ಹಿಡಿದಿದ್ರು, ಈಗ ಪಿಸಿಗಳಿಗೆ ಹಿಡಿದಿದ್ದಾರೆ. ಇರ್ಬೋದು. ಈಗ ಸಿ, ವೈ ಆರ್ ಯು ವರಿಡ್ ಅಬೌಟ್ ಮೈ PR? ವೈ ಆರ್ ಯು ವರಿಡ್ ಅಬೌಟ್ ಯಾರು ನನ್ನ ಮೀಡಿಯಾ ನೋಡ್ಕೊಂತಾರೋ, ಯಾರನ್ನ ನನ್ನ ಸಾಮಾಜಿಕ ಜಾಲತಾಣ ನೋಡ್ಕೊಂತಾರೋ? ನಿಮ್ಗೇನು ಸಂಬಂಧ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳಿರೋ ಪ್ರಶ್ನೆ ಬಗ್ಗೆ ಹೇಳಿದ್ರ ನನ್ನ ಬಗ್ಗೆ ಹೇಳ್ತಾರೆ, ವೈಯಕ್ತಿಕ ಟೀಕೆ ಮಾಡ್ತಾರೆ. ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರಲ್ಲ. ನಿಮ್ಮ ಬೆಂಗಳೂರು MP ಎಲ್ಲಿ ಓದಿದ್ದು ಗೊತ್ತಾ ನಿಮ್ಗೆ? ಕಾನ್ವೆಂಟ್ನಲ್ಲಿ, ಶಾಖೆಗಳೆಲ್ಲ ಓದಿದ್ದು. ಇವರಿಗೆಲ್ಲ ಕಾನ್ವೆಂಟ್ ಎಜುಕೇಶನ್ ಬೇಕು. ಹೆಚ್ಚಾಗ್ತಿದೆ, ಒಂದು ಈ ಜಾಲತಾಣವನ್ನು ಹೆಡ್ಮೇಲೆ ಕಟ್ಟೋದಕ್ಕೆ ಕ್ರಮವನ್ನು ಕೈಗೊಂಡಿಲ್ಲ. ಮಾಡ್ತೀವಿ ಅಪ್ಪ, ಇವ್ರ ಹತ್ರ ಕಲಿಯೋದೇನಿದೆ? ಇವರು ಹೋಮ್ ಮಿನಿಸ್ಟರ್ ಇದ್ರಲ್ಲ, ಇವರು ಹೋಮ್ ಮಿನಿಸ್ಟರ್ ಇದ್ದಾಗ ರಾಮರಾಜ್ಯ ಆಯ್ತಾ? ಇವ್ರ ಅವಧಿನಲ್ಲಿ ಏನೂ ಆಗೇ ಇಲ್ವಾ? ಡ್ರಗ್ಸ್ ಹಾವಳಿ ಇರಲಿಲ್ಲ, ಕ್ರೈಮ್ ರೇಟ್ ಕಮ್ಮಿ ಇತ್ತು, ಯಾವುದು ಅತ್ಯಾಚಾರನೇ ನಡೆದಿಲ್ಲ. ನಿಮ್ಗೆ ನೆನಪಿದ್ಯಾ ಹಿಂದಿನ ಹೋಮ್ ಮಿನಿಸ್ಟರ್ ಏನಂದಿದ್ರು? ಮೈಸೂರಿನಲ್ಲಿ ಒಬ್ರು ಮಹಿಳೆ ಮೇಲೆ ಅತ್ಯಾಚಾರ ಆದ್ರೆ ಮಹಿಳೆಯರು ಮನೆ ಆಚೆ ಯಾಕೆ ಬರಬೇಕು, ಅಂತ ಬಟ್ಟೆ ಯಾಕೆ ಉಟ್ಕೋಬೇಕು? ಕಾಂಗ್ರೆಸ್ನವ್ರು ನನಗೆ ರೇಪ್ ಮಾಡ್ತಾ ಇದಾರೆ ಅಂತ ಹೇಳಿರೋ ಹೋಮ್ ಮಿನಿಸ್ಟರ್ಗಳು ಬಿಜೆಪಿನಲ್ಲಿ. ಇಲ್ಲಿ ನಾವು ಜವಾಬ್ದಾರಿಯುತವಾಗಿದ್ದೀವಿ. ವಿ ಆರ್ ಅಕೌಂಟೇಬಲ್, ವಿ ಆರ್ ಆನ್ಸರೇಬಲ್. ಏನೇ ನಡೆದ್ರೂ ಕೂಡ ಅದು ಹೇಗೆ ನಡೆದಿದೆ ಅದು ಹೇಳೋ ಸಾಮರ್ಥ್ಯನೂ ಇದೆ, ಮತ್ತೆ ಅದನ್ನ ತಡೆಯೋ ಸಾಮರ್ಥ್ಯನೂ ಇದೆ. ಇವ್ರ ಹತ್ರ ಕಲಿಯೋದು